ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜಾಮೀನನ್ನ ಪಡ್ಕೊಂಡು ಹೊರಗಿದ್ದಾರೆ. ಆದರೆ ಸಂಕಷ್ಟ ಮಾತ್ರ ಮುಂದುವರೆದಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ರದ್ದತಿ ಕುರಿತಾಗಿ ಸರ್ಕಾರಿ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿಯ ವಾದವನ್ನ ಆಲಿಸಲಾಯಿತು. ಬಹಳಷ್ಟು ಪ್ರಶ್ನೆಗಳನ್ನ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿದೆ. ಒಂದು ವಾರದ ಮಟ್ಟಿಗೆ ಡಿ ಗ್ಯಾಂಗ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಒಂದು ವಾರದಲ್ಲಿ 3 ಪೇಜ್ ಮೇರದಂತೆ ಲಿಖಿತ ವಿವರವನ್ನ ಕೊಡಿ ಅಂತ ಸುಪ್ರೀಂ ಕೋರ್ಟ್ನ ಪೀಠ ಇವತ್ತು ಹೇಳಿದೆ. ನಾಳೆ ಥಾಯ್ಲೆಂಡ್ನಿಂದ ಬೆಂಗಳೂರಿಗೆ ದರ್ಶನ್ ಅವರು ಬರಲಿದ್ದಾರೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಈಗ ಪುಕಪುಕ ಶುರುವಾಗಿದೆ. ಇವತ್ತು ಏನಾಗಬಹುದು ಅನ್ನುವಂತಹ ಸಹಜ ಆತಂಕ ಇತ್ತು. ಈಗ ಇನ್ನೂ 1 ವಾರಗಳ ಕಾಲ ಇದೇ ಟೆನ್ಷನ್ನಲ್ಲಿ ಅವರಿರಬೇಕು. ವಾದ ಪ್ರತಿವಾದವನ್ನ ಈಗ ಆಲಿಸಿದ ಬಳಿಕ ಆದೇಶವನ್ನ ಕಾಯ್ದಿರಿಸಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಇನ್ನೊಂದು ವಾರ ಆ ಟೆನ್ಷನ್ನಲ್ಲಿ ಇರ್ತಾರೆ. ಬೇಲ್ ಕಂಟಿನ್ಯೂ ಆಗುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ, ಈ ಟೆನ್ಷನ್ ಯಾಕೆ ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ವಾದ, ಅದಕ್ಕೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಕೇಳಿದಂತಹ ಕೆಲವೊಂದಷ್ಟು ಕ್ರಾಸ್ ಕ್ವೆಶ್ಚನ್, ಇದೆಲ್ಲವೂ ಕೂಡ ಬಹಳ ಪ್ರಮುಖವಾಗಿ ಗಮನ ಸೆಳೀತಾ ಇದೆ. ಏನಾಗಬಹುದು ಅನ್ನುವಂತಹ ಸಹಜ ಕುತೂಹಲ ಮನೆ ಮಾಡಿದೆ. ಹಿಂದೆ ಕೂಡ ಹೈಕೋರ್ಟ್ನ ಆದೇಶದ ವಿಚಾರವಾಗಿ ಹಲವು ಅಂಶಗಳನ್ನು ಪ್ರಸ್ತಾಪಿಸಿತ್ತು ಕೋರ್ಟ್. 1 ವಾರಗಳ ಕಾಲ ಟೆನ್ಷನ್, ಈ ಎಲ್ಲ ರಾದ್ದಾಂತಕ್ಕೆ A1 ಪವಿತ್ರ ಗೌಡ ಕಾರಣ, ಇದನ್ನ ಸುಪ್ರೀಂ ಕೋರ್ಟ್ನ ಜಡ್ಜ್ ಹೇಳ್ತಾರೆ. ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಮಾಡೋ ಸಂದರ್ಭದಲ್ಲಿ ನಿಮ್ಮ ಕಕ್ಷಿದಾರರೇ ಇಡೀ ರಾದ್ದಾಂತಕ್ಕೆ ಕಾರಣ ಅಂತ ಕೂಡ ಅವರು ವಿವರಿಸ್ತಾರೆ. ಸಮಸ್ಯೆ ಮೂಲವೇ ನೀವು, ನಿಮ್ಮಿಂದಲೇ ಇದೆಲ್ಲವೂ ಕೂಡ ಆಗಿದ್ದು, ಅಲ್ಲಿಂದಲೇ ಆರಂಭ ಅಂತ ಸುಪ್ರೀಂ ಕೋರ್ಟ್ನ ಪೀಠ ಈ ವಿಷಯವನ್ನ ಪ್ರಸ್ತಾಪ ಮಾಡುತ್ತೆ. A1 ಯಾವುದೇ ರೀತಿಯ ಪಾತ್ರ ಇಲ್ಲ, ಅವರು ಕೇವಲ ಬಂದು ಹೋಗಿದ್ದಷ್ಟೇ, ಅವರು ಕೊಲೆಯಲ್ಲಿ ಭಾಗಿಯಾಗಿಲ್ಲ. ಈ ವಿವರಣೆಗಳನ್ನ ಕೊಡೋ ಸಂದರ್ಭದಲ್ಲಿ ಪೀಠ ಹೇಳಿರುವಂತಹ ಮಾತುಗಳಿವು. ಯಾಕೆ ನಿಮಗೆ ಬೇಲ್ ಕೊಡಬೇಕು? ವಾದ ಮಾಡಿ, ವಾದವನ್ನು ಕೇಳಿಸ್ಕೊಳ್ತೀನಿ. ನೀವು ನಿಮ್ಮ ಈ ಬೇಲ್ ಯಾಕೆ ಕ್ಯಾನ್ಸಲ್ ಆಗಬಾರ್ದು ಅನ್ನೋದಕ್ಕೆ ನಿಮ್ಮ ವಾದ ಸಮರ್ಪಕವಾಗಿದ್ದರೆ ನಾನು ಮುಂದಿನ ತೀರ್ಮಾನ ಮಾಡ್ತೀನಿ ಅಂತ ಕೂಡ ಹೇಳಿದೆ. ಇಷ್ಟೆಲ್ಲ ಸಾಕ್ಷ್ಯ ಇದ್ರೂ ಕೂಡ ಬೇಲ್ ಯಾಕೆ ಕೊಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೇಳಿದ್ದಾರೆ. ಬಹಳಷ್ಟು ಸಾಕ್ಷ್ಯಗಳಿವೆ ಅಂತ ಇವತ್ತು ಸರ್ಕಾರಿ ಪರ ವಕೀಲರು ಕೋರ್ಟ್ ಗಮನಕ್ಕೆ ತಂದರು. ಹಲವಾರು ಸಾಕ್ಷ್ಯಗಳಲ್ಲಿ ಇವರುಗಳ ಪಾತ್ರ ಇದೆ ಅನ್ನೋದು ಕೂಡ ಸಾಬೀತಾಗಿದೆ ಅನ್ನೋದನ್ನು ಕೂಡ ಹೇಳಿದರು. ಇದು ಬರೀ ಕೊಲೆ ಅಲ್ಲ, ವ್ಯವಸ್ಥಿತ ಪಿತೂರಿ ಮತ್ತು ಷಡ್ಯಂತ್ರ. ಉದ್ದೇಶಿತವಾಗಿ ಆತನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ಅಷ್ಟು ಜನ ಸೇರಿ ಹತ್ಯೆ ಮಾಡಿದ್ದಾರೆ. ಅದರ ನಂತರದಲ್ಲಿ ನಡೆಸಿದಂತಹ ಬೆಳವಣಿಗೆಗಳು ಇದೆಲ್ಲವೂ ಕೂಡ ಪಿತೂರಿ ಮತ್ತು ಷಡ್ಯಂತ್ರ. ಸಾಕ್ಷ್ಯ ಇದ್ರೂ ಯಾಕೆ ಜಾಮೀನನ್ನು ಮುಂದುವರಿಸಬೇಕು? ಈ ಪ್ರಶ್ನೆಯನ್ನು ಇವತ್ತು ಸುಪ್ರೀಂ ಕೋರ್ಟ್ನ ಪೀಠ ಎತ್ತಿದೆ. ಬಹಳಷ್ಟು ಸಾಕ್ಷ್ಯಗಳಿದೆ. ಪ್ರಮುಖವಾಗಿ ನಿಮ್ಮ ಕಕ್ಷಿದಾರರು ಅಂದರೆ ಪವಿತ್ರ ಗೌಡ, ಆಕೆಯಿಂದಲೇ ಇದೆಲ್ಲ ರಾದ್ದಾಂತ ಶುರುವಾಗಿದ್ದು ಅಂತ. ಇನ್ನು ದರ್ಶನ್ ಪವಿತ್ರ ಗೌಡ ಅವರ ಸಂಬಂಧ ಏನು ಅಂತ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರಿಬ್ಬರ ನಡುವಿನ ಸಂಬಂಧ ಏನು ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾವ ಕಾರಣಕ್ಕೆ ಇದಾಗಿದೆ ಅನ್ನೋ ಕಾರಣಕ್ಕೆ A1 ಪವಿತ್ರ ಗೌಡ ಪವನ್ಗೆ 55 ಬಾರಿ ಕರೆ ಮಾಡಿದ್ಯಾಕೆ ಅನ್ನುವಂತಹ ಮಗದೊಂದು ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಯಾಕಂದರೆ ಒಬ್ಬ ಅಡಿಗೆಯ ಹುಡುಗ, ಮನೆ ಕೆಲಸದಾತ, ಆತನಿಗೆ ಅಷ್ಟೊಂದು ಏನಕ್ಕೆ ಕರೆ ಮಾಡಿದ್ರು ಅಂತ. ನಿರಪರಾಧಿಗಳು ಅನ್ನೋ ರೀತಿ ಹೈಕೋರ್ಟ್ ಬೇಲ್ ನೀಡಿದೆ. ಹೈಕೋರ್ಟ್ ಕೊಟ್ಟಿರುವಂತಹ ಬೇಲ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ನಿರಪರಾಧಿಗಳು ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಬೇಲ್ ನೀಡಿದೆ ಅನ್ನುವಂತಹ ಅಂಶವನ್ನು ಕೂಡ ಇವತ್ತು ಕೋರ್ಟ್ ಮಾಡಿದ್ದಾರೆ. ಇದು ಸುಪ್ರೀಂ ಕೋರ್ಟ್ನ ಪೀಠ ಹೇಳಿರುವಂತಹ ವಿಚಾರ. ಎಲ್ಲ ಕೇಸ್ಗಳಲ್ಲೂ ಕೂಡ ಹೈಕೋರ್ಟ್ ಹೀಗೆ ಮಾಡುತ್ತಾ ಅನ್ನುವಂತಹ ಸಹಜ ಅನುಮಾನವನ್ನು ಕೂಡ ಇಲ್ಲಿ ಎತ್ತಲಾಗಿದೆ. ಇದೊಂದು ಕೇಸ್ನಲ್ಲಿ ಮಾತ್ರ ನಿರಪರಾಧಿ ಅನ್ನೋ ರೀತಿಯಲ್ಲಿ ಬೇಲನ್ನು ಕೊಡಲಾಗಿದೆಯಾ ಅಥವಾ ಎಲ್ಲ ಕೇಸ್ನಲ್ಲೂ ಹೀಗೆ ಮಾಡಲಾಗುತ್ತಾ? ನಿರಪರಾಧಿಗಳು ಎಂಬಂತೆ ಹೈಕೋರ್ಟ್ ಬೇಲ್ ನೀಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಅಲ್ಲ ಅನ್ನೋದಕ್ಕೆ ನಿಮ್ಮ ವಾದವನ್ನು ಮಂಡಿಸಿ ಅಂತ ಪೀಠ ಹೇಳುವಂತಹ ವಿಚಾರಗಳಿದು. ಹಿಂದೆ ಕೂಡ ಈ ಒಂದು ವಿಷಯವಾಗಿ ವಾದವನ್ನು ಆಲಿಸಿದ ಸಂದರ್ಭದಲ್ಲಿ ಹೈಕೋರ್ಟ್ ತರಾತುರಿಯಲ್ಲಿ ಬೇಲ್ ಕೊಟ್ಟಂತೆ ಕಾಣ್ತಿದೆ ಅನ್ನುವಂತಹ ಅಂಶವನ್ನು ಎತ್ತಿದ್ರು. ಹೈಕೋರ್ಟ್ ಮಾಡಿದ ತಪ್ಪು ನಾವು ಮಾಡಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅಂದರೆ ಇಷ್ಟೆಲ್ಲ ಸಾಕ್ಷ್ಯಗಳು, ನಡೆದಿರುವಂತಹ ಘಟನಾವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಡೈರೆಕ್ಟ್ ಸಾಕ್ಷಿಗಳು ಇದ್ದರೂ ಕೂಡ ಕೋರ್ಟ್ ಏನು ಡಿಸಿಷನ್ ತೆಗೆದುಕೊಂಡಿದೆ ಆ ತಪ್ಪನ್ನು ನಾವು ಮಾಡಲ್ಲ ಅಂತ ಹೇಳ್ತಾರೆ. ತರಾತುರಿಯಲ್ಲಿ ಆದೇಶ ಕೊಡೋದಿಲ್ಲ, ನಮಗೆ ಯಾವ ಅರ್ಜೆನ್ಸಿನೂ ಇಲ್ಲ, ಬಹಳಷ್ಟು ಸಮಯ ಇದೆ, ನಿಮ್ಮೆಲ್ಲರ ವಾದವನ್ನು ಆಲಿಸ್ತೀನಿ, ಸೊ ನಿಮ್ಮೆಲ್ಲರ ವಾದಗಳನ್ನ ಇಡಿ, ಯಾವ ಕಾರಣಕ್ಕೆ ನಾವು ಬೇಲ್ ಕ್ಯಾನ್ಸಲ್ ಮಾಡಬಾರ್ದು ಅನ್ನೋದನ್ನು ನೀವು ಹೇಳೋದಕ್ಕೆ ಅವಕಾಶ ಇದೆ ಅಂತ ಕೂಡ ಹೇಳ್ತಾರೆ. ನಾವು ಅರ್ಜೆಂಟ್ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ.
ನಾವು ಕಾಲಾವಕಾಶವನ್ನು ಕೊಡ್ತೀವಿ, ಪ್ರತಿಯೊಬ್ಬರೂ ಕೂಡ ನಿಮ್ಮ ವಾದಗಳನ್ನು ನೀವು ಮಂಡಿಸಬಹುದು, ನಿಮ್ಮ ಪರ ಕಕ್ಷಿದಾರರು ಯಾವ ರೀತಿಯಲ್ಲಿ ಇದರಲ್ಲಿ ಭಾಗಿದಾರರು ಹೌದು ಅಥವಾ ಇಲ್ಲ ಅನ್ನೋದನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಸಮಯಾವಕಾಶವನ್ನು ಕೊಡಲಾಗಿದೆ. 1 ವಾರಗಳ ಅವಧಿಯಲ್ಲಿ 3 ಪುಟಗಳಲ್ಲಿ ತಮ್ಮ ಲಿಖಿತ ವಾದವನ್ನು ಮಂಡಿಸಿ ಅಂತ ಸಮಯಾವಕಾಶವನ್ನು ಇವತ್ತು ಸುಪ್ರೀಂ ಕೋರ್ಟ್ ಕಲ್ಪಿಸಿಕೊಟ್ಟಿದೆ. ಆ ಮೂಲಕವಾಗಿ ಈ 1 ವಾರದ ಅವಧಿಯಲ್ಲಿ ಎಲ್ಲ ವಿವರಣೆಗಳೊಂದಿಗೆ ಅವರು ಯಾವ ಕಾರಣಕ್ಕೆ ತಮ್ಮ ಪರ ಕಕ್ಷಿದಾರರಿಗೆ ಬೇಲ್ ಬೇಕು, ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಹೇಳಬೇಕಾಗತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಇತರೆ 7 ಆರೋಪಿಗಳಿಗೆ ಹೈಕೋರ್ಟ್ ನೀಡಿದಂಥ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿತ್ತು. ಇವತ್ತು ವಾದ ಪ್ರತಿವಾದವನ್ನು ಆಲಿಸಿದಂಥ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಕಾಯ್ದಿರಿಸಿರುವಂಥದ್ದು. ಇವತ್ತು ನಡೆದ ವಾದ ಪ್ರತಿವಾದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂಥ ಅನಿಲ್ ನಿಶಾಣಿ ಅವರಿದ್ದಾರೆ. ಮಾತಾಡ್ಸೋಣ ಇವತ್ತಿನ ಆರ್ಗ್ಯುಮೆಂಟ್ಸಲ್ಲಿ ಏನೇನೆಲ್ಲ ಆಯಿತು ಅಂತ. ಸರ್, ಸುದೀರ್ಘವಾಗಿ 1.5 ಅವರ್ ಆರ್ಗ್ಯುಮೆಂಟ್ ಆಯಿತು. ಏನೇನು ಹೈಲೈಟ್ಸ್ ನಾವು ನೋಡ್ಬೋದು ಸರ್ ಇಲ್ಲಿ? ಸರ್, ಹೈಲೈಟ್ ಸುಪ್ರೀಂ ಕೋರ್ಟ್ ಎಂಟರ್ ಕೇಸ್ ಮತ್ತೆ ನಮಗೆ ಇವತ್ತು ಕೇಳ್ತು ಸರ್. ನಮಗೆ ಫಾರ್ ಈ ಕಂಪ್ಲೇಂಟ್ ಹಿಡ್ಕೊಂಡು ನೆಕ್ಸ್ಟ್ ಈ ಅಡಿಷನಲ್ ಚಾರ್ಜ್ ಶೀಟ್ವರೆಗೂ ನಾವು ಎಲ್ಲಿವರೆಗೂ ಏನು ಪ್ರೊಡ್ಯೂಸ್ ಮಾಡಿದ್ದೀವಿ ಐ ವಿಟ್ನೆಸ್ ಬಗ್ಗೆನೂ ಎಂಟರ್ ಮತ್ತೆ ಅಪ್ರಿಷಿಯೇಷನ್ ಕೇಳಿ ಈ ಹೈಕೋರ್ಟಲ್ಲಿ ಏನು ಈ ಜಸ್ಟ್ ಪರ್ವರ್ಸ್ ಆರ್ಡರ್ ಏನು ಮಾಡೈತಲ್ಲ ಸರ್, ಅದ್ರ ಬಗ್ಗೆನೂ ಕಾಮೆಂಟ್ ಮಾಡಿ ಆರ್ಡರ್ನ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಸರ್ ಇವಾಗ. ಅಲ್ಲ, ಈಗ ಲಾಸ್ಟ್ ಟೈಮು ನಿಮ್ದು ಆರ್ಗ್ಯುಮೆಂಟ್ ಅಂತ ಕೇಳಿತ್ತು, ಮತ್ತೆ ಯಾಕೆ ಆರ್ಗ್ಯುಮೆಂಟ್ ಕೇಳಿದ್ರು ನಿಮ್ಮದು? ಸರ್, ಮತ್ತೆ ಆರ್ಗ್ಯುಮೆಂಟ್ ಅಂದರೆ ಸಾಹೇಬ್ರು ಮತ್ತೆ ಒಂದು ಸತಿ ಈ ಹೈಕೋರ್ಟ್ ಬಗ್ಗೆ ರಿಟರ್ನ್ ಸಬ್ಮಿಷನ್ ಅವರು ಫೈಲ್ ಮಾಡಿದ್ರು. ಅದಕ್ಕೋಸ್ಕರ ಜಸ್ಟ್ ಕಾಂಟ್ರಡಿಕ್ಷನ್ ಏನು ರಿಟರ್ನ್ ಸಬ್ಮಿಷನ್ ಇತ್ತಲ್ವಾ, ಅದಕ್ಕೋಸ್ಕರ ರಿಪೀಟ್ ಆಗಿ ಮತ್ತೆ ನಮ್ಮನ್ನ ಕೇಳಿದ್ರು ಸರ್. ಓಕೆ, ಇವತ್ತಿನ ಆರ್ಗ್ಯುಮೆಂಟಲ್ಲಿ 7 ಜನರ ವಿರುದ್ಧ ಸಾಕಷ್ಟು ಚಾರ್ಜಸ್ಗಳನ್ನು ಫೈಲ್ ಮಾಡಿದರೆ, ಮುಖ್ಯವಾಗಿ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಅವ್ರ ಬಗ್ಗೆ ಏನೆಲ್ಲ ಸಾಕ್ಷ್ಯಗಳಿದ್ದಾವೆ ಮತ್ತು ಅವ್ರನ್ನ ಹೇಗೆ ಇದರಲ್ಲಿ ಇದು ಜಾಮೀನು ಕೊಟ್ಟಿರುವಂಥ ತಪ್ಪು ಅಂತ ನೀವು ಹೇಳಕ್ಕೆ ಹೊರಟಿದ್ದೀರಿ? ಸರ್, ಜಾಮೀನು ಕೊಟ್ಟರೆ ತಪ್ಪು ಅಂತ ಹೇಳೋಕ್ಕೆ ಇವಾಗ 2 ಐ ವಿಟ್ನೆಸ್ನ ಹೈಕೋರ್ಟ್ ಡಿಸ್ಬಿಲೀವ್ ಮಾಡ್ತು ಸರ್. ಯಾವುದೋ ಒಂದು ಸ್ಮಾಲ್ ರೀಸನಿಂದ ಈ ಅವ್ರನ್ನ ವಿಟ್ನೆಸ್ನ ಆಫ್ಟರ್ 7 ಡೇಸು ಆಫ್ಟರ್ 9 ಡೇಸು ಈ ಎವಿಡೆನ್ಸ್ ಇದನ್ನು ರೆಕಾರ್ಡ್ ಮಾಡಿದ್ದಕ್ಕೆ ಅದನ್ನು ಡಿಸ್ಬಿಲೀವ್ ಮಾಡಿಬಿಟ್ಟು ಬೇಲ್ ಕೊಟ್ಟರು ಸರ್. ಅಂದ್ಬಿಟ್ರೆ ನೆಕ್ಸ್ಟು ಸರ್ ಇವಾಗ ನಮ್ಮದು DNA ಆಯಿತು, FSL ಆಯಿತು, ಪ್ಲಸ್ ನಮ್ಮದು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಬಗ್ಗೆ ಯಾವ್ದು ಬಗ್ಗೆ ಮಟೀರಿಯಲ್ ಎವಿಡೆನ್ಸ್ ಏನು ನಮ್ದು ಏನಿದೆ ಅಲ್ಲ ಅದನ್ನ ಯಾವುದೂ ಕನ್ಸಿಡರ್ ಮಾಡಿಲ್ಲ, ಡಿಸ್ಬಿಲೀವ್ ಮಾಡಿದ್ರು. ಅದನ್ನು ಸುಪ್ರೀಂ ಕೋರ್ಟ್ನ ಪ್ಲೇಸ್ ಮಾಡಿದ್ದಕ್ಕೆ ಓಕೆ ಎಕ್ಸೆಪ್ಟೆಡ್ ಅಂತ ಹೇಳಿದ್ದಾರೆ. ಏನೇನೆಲ್ಲ ಡಿಜಿಟಲ್ ಎವಿಡೆನ್ಸ್ನ ಈಗ ಸುಪ್ರೀಂ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀರಿ ಸರ್? ಎಂಟರ್ ಚಾರ್ಜ್ ಶೀಟಲ್ಲಿ ಏನು ಪ್ರೊಡ್ಯೂಸ್ ಮಾಡಿದ್ದೀವಿ ಸರ್, ಎಲ್ಲನೂ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಸರ್. ಕಾಲ್ ರೆಕಾರ್ಡು, CDR ರಿಪೋರ್ಟ್ಸು, CCTV ಕ್ಯಾಮ್ರಾಸ್ ಬಗ್ಗೆ, ನೆಕ್ಸ್ಟು ಈ FSL ರಿಪೋರ್ಟ್ಸು, ಬ್ಲಡ್ ಸ್ಟೇನ್ಸು, ಕಾರಲ್ಲಿ ಸಿಕ್ಕಿರೋ ಈ ಸ್ಯಾಂಪಲ್ನಿಂದ ಬ್ಲಡ್ ಸ್ಟೇನ್ಸು, ಅವ್ರ ಬಟ್ಟೆಯಲ್ಲಿರೋ ಬ್ಲಡ್ ಸ್ಟೇನ್ಸ್ ಎಲ್ಲ ನಾವು ಪ್ರೊಡ್ಯೂಸ್ ಮಾಡಿದ್ವಿ ರಿಪೋರ್ಟ್ಸ್ ಎಲ್ಲ ಸರ್. ಸೊ ಸುಪ್ರೀಂ ಕೋರ್ಟ್ 15 ನಿಮಿಷಗಳ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿತ್ತು. ಆದರೆ ಇಡೀ ಇನ್ಸಿಡೆಂಟ್ ಆರಂಭದಿಂದ ಅಂತ್ಯದವರೆಗೂ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದರ ಸಂಪೂರ್ಣ ವಿವರಣೆಯನ್ನು ಇವತ್ತು ಆಲಿಸಿದೆ. ಸರ್ಕಾರಿ ಪರ ವಕೀಲರು ಕೂಡ ತಮ್ಮ ವಾದವನ್ನು ಇಟ್ಟರು, ಜೊತೆಗೆ ದರ್ಶನ್ ಪರ ವಕೀಲರು, ಪವಿತ್ರ ಗೌಡ ಪರ ವಕೀಲರು ಕೂಡ ವಾದವನ್ನು ಇಟ್ಟರು, ಉಳಿದ ಆರೋಪಿಗಳ ಪರ ವಕೀಲರು ಕೂಡ ವಾದವನ್ನು ಮಂಡಿಸಲಿಕ್ಕೆ ಸಮಯಾವಕಾಶವನ್ನು ಕೊಡೋ ಮೂಲಕ 1 ವಾರಗಳ ಒಂದು ತಾತ್ಕಾಲಿಕ ರಿಲೀಫ್ ಡಿ ಗ್ಯಾಂಗ್ಗೆ ಸಿಕ್ಕಿದೆ.